ತಮ್ಮ ವಿರುದ್ಧ ಸಹಿ ಸಂಗ್ರಹ ನಡೀತಾ ಇದ್ರು ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಾರ್ನಿಂಗ್ ಕೊಟ್ಟರು. ಪರಿಷತ್ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಕ್ಯಾರೆ ಅಂತಿಲ್ಲ. ಬದಲಾಗಿ ಇವತ್ತು ಬ್ರಿಗೇಡ್ ಸಮಾವೇಶ ನಡೆಸಿಯೇ ಸಿದ್ಧ ಅಂತ ತೊಡೆತಟ್ಟಿದ್ದಾರೆ. ಆದರೆ ಅವರ ಈ ಓಟದ ಮಧ್ಯೆ ಬಿಜೆಪಿಯ ಹೈಕಮಾಂಡ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇವತ್ತಿನ ಸಮಾವೇಶದ ಮೇಲೆ ಇದು ಪರಿಣಾಮ ಬೀರೋ ಸಾಧ್ಯತೆ ಇದೆ. ಕೈ ಎತ್ತಿ ಪೋಸ್ ಕೊಡ್ತಾ ಇರೋ ಈಶ್ವರಪ್ಪನವರ ಪೋಸ್ಟರ್, ಕಂಡಲ್ಲೆಲ್ಲ ಎದ್ದು ಕಾಣ್ತಾ ಇರೋ ಬ್ಯಾನರ್ಸ್, ಇಂದಿನ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶಕ್ಕೆ ಸಿದ್ಧವಾಗ್ತಿರೋ ವೇದಿಕೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ನಡೀತಾ ಇರೋ ಈ ತಯಾರಿ ರಾಜ್ಯ ಬಿಜೆಪಿಯಲ್ಲಿ ಸಂಚಲನವನ್ನಷ್ಟೇ ಮೂಡಿಸಿಲ್ಲ, ಬದಲಾಗಿ ತಾರಕಕ್ಕೇರುವ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ನಡುವಿನ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಆಗೋ ಸೂಚನೆ ಕೊಟ್ಟಿದೆ. ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿನ ಎಂಬ ಹೆಸರಿನಲ್ಲಿ ನಡೀತಾ ಇರುವ ಸಮಾವೇಶದಲ್ಲಿ 20ಕ್ಕೂ ಹೆಚ್ಚು ಮಠಾಧೀಶರು ಪಾಲ್ಗೊಳ್ಳಲಿದ್ದಾರಂತೆ. ಅಲ್ಲದೆ ಸೊಗಡು ಶಿವಣ್ಣ, ಎಂಬಿ ನಂದೀಶ, ಎಸ್ಕೆ ಬೆಳ್ಳುಬ್ಬಿ ಸೇರಿದಂತೆ 3 ಲಕ್ಷ ಮಂದಿ ಸೇರೋ ನಿರೀಕ್ಷೆ ಇದೆಯಂತೆ. ಆದ್ರೆ ಬಿಎಸ್ವೈ ಮಾತ್ರ ಪಕ್ಷದ ಯಾರೊಬ್ಬರೂ ಬ್ರಿಗೇಡ್ ಸಭೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಬಹಳ ಹಿಂದೆನೆ ನಾನು ಸ್ಪಷ್ಟ ಮಾಡಿದ್ದೇನೆ, ಬ್ರಿಗೇಡ್ಗೂ ನಮಗೆ ಸಂಬಂಧ ಇಲ್ಲ, ಯಾರೊಬ್ಬರು ನಮ್ಮವರಲ್ಲಿ ಭಾಗವಹಿಸಬಾರದು ಅಂತ ನಾನೀಗಾಗಲೇ ಸೂಚನೆ ಕೊಟ್ಟಿದ್ದೇನೆ, ತಿಳಿಸಿದ್ದೇನೆ. ಇನ್ಯಾರೋ ಸ್ವತಂತ್ರವಾಗಿ ಹೋಗಬೇಕು ಅಂತ ಅನಿಸಿದ್ರು ನಾನು ತಡೆಯೋಕ್ಕಾಗಲ್ಲ. ಆದರೆ ಪಕ್ಷದ ಕಡೆಯಿಂದ ಸ್ಪಷ್ಟವಾದ ಸೂಚನೆ ಕೊಟ್ಟಿದೆ, ಯಾರು ಇದರಲ್ಲಿ ಭಾಗವಹಿಸಬಾರದು. ಇದಕ್ಕೆ ಡೋಂಟ್ ಕೇರ್ ಅಂದಿರೋ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಮಾತ್ರ ಯಾರೇನೇ ಅಂದ್ರು ಸಮಾವೇಶದಲ್ಲಿ ಪಾಲ್ಗೊಳ್ತೀನಿ ಅಂತ ಗುಡುಗಿದ್ದಾರೆ. ಅಲ್ಲದೆ ಬ್ರಿಗೇಡ್ ಕಂಡ್ರೆ ಬಿಎಸ್ವೈಗೆ ಯಾಕೆ ಬೇಸರ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರ ನೋವು ನಂಗೆ ಅರ್ಥ ಆಗುತ್ತೆ, ಅವ್ರ ವೋಟ್ ಬ್ಯಾಂಕ್ ಬೇರೆ ಕಡೆ ಹೋಗ್ಬಿಡ್ತಾ ಇದೆ ಅಂತ. ಆದರೆ ಯಡಿಯೂರಪ್ಪನವ್ರಿಗೆ ಯಾಕೆ ಬೇಜಾರು? ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ, ನಾವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಲ್ಲಿ ಒಂದು 15-20% ಬಿಜೆಪಿ ಕಾರ್ಯಕರ್ತರು ಕೂಡ, ಇನ್ನು 80-85% ಹೊಸ ಜನ. ಹೀಗಾಗಿ ಅವರಿಗೆ ಈ ಸಂಘಟನೆಯಿಂದ ಜನಜಾಗೃತಿ ಆಗಬೇಕು ಅನ್ನೋ ಉದ್ದೇಶದಿಂದ ಬಂದಾಗ ಯಡಿಯೂರಪ್ಪನವ್ರು ಯಾಕೆ ಬೇಡ ಹೇಳ್ತಾರೆ, ಇದನ್ನು ಅವ್ರು ಇನ್ನೂ ಸ್ಪಷ್ಟಪಡಿಸಬೇಕು. ರಾಜ್ಯ ನಾಯಕರಿಗೆ ಅಮಿತ್ ಶಾ ದಿಢೀರ್ ಬುಲಾವ್. ಬ್ರಿಗೇಡ್ ಕಿತ್ತಾಟದ ಮಧ್ಯೆ ಬಿಜೆಪಿ ಹೈಕಮಾಂಡ್ ಈ ಸಂಬಂಧ ಏನಾದ್ರೂ ಒಂದು ನಿರ್ಣಯ ತೆಗೆದುಕೊಳ್ಳಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಈ ಕಾರಣಕ್ಕೆ ನಾಳೆ ದೆಹಲಿಗೆ ಬರುವಂತೆ ಬಿಎಸ್ ಯಡಿಯೂರಪ್ಪ, ಕೆಎಸ್ ಈಶ್ವರಪ್ಪ, ಅನಂತ್ ಕುಮಾರ್, ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಸಂತೋಷ್ಗೆ ಬುಲಾವ್ ನೀಡಲಾಗಿದೆ. ಮೇಲಾಗಿ ಆರ್ಎಸ್ಎಸ್ ಪ್ರಮುಖರನ್ನು ಬಿಜೆಪಿ ಸಭೆಗೆ ಆಹ್ವಾನಿಸಿದೆ. ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನಿವಾಸದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಬ್ರಿಗೇಡ್ ವಿಚಾರ ಅಂತಿಮ ನಿರ್ಣಯಕ್ಕೆ ಬರೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇವತ್ತು ಬ್ರಿಗೇಡ್ ಸಮಾವೇಶ, ಇದರ ಬೆನ್ನಲ್ಲೇ ನಾಳೆ ಸಭೆಗೆ ಹೈಕಮಾಂಡ್ನಿಂದ ಬುಲಾವ್. ಹೀಗಾಗಿ ಇಂದಿನ ಸಮಾವೇಶದಲ್ಲಿ ಈಶ್ವರಪ್ಪ ಪಾಲ್ಗೊಳ್ಳುವಿಕೆ ಭಾರೀ ಕುತೂಹಲ ಮೂಡಿಸಿದೆ. ಆನಂದ್ ಬೈದನಮನೆ, ಮಧುಸೂದನ್ ಜೊತೆ ರವಿ ಮೂಕಿ, ಟಿವಿ9 ಬಾಗಲಕೋಟೆ.